ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ರೈತ ಬಾಂಧವರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ, ಅದೇ ರೀತಿ ನಮ್ಮ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ, ಇವತ್ತಿನ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟಲ್ಲಿ 200ರಿಂದ 410ವರೆಗೂ ಹೋಗಿದೆ. ಏನು ಇವತ್ತು ಹೊಸ ವರ್ಷ ಒಂದು ಶುಭಾಶಯಗಳ ದಿನ, ಒಂದು ನಮ್ಮ ರೈತ ಬಾಂಧವರಿಗೆ ಒಂದು ಗಿಫ್ಟ್ ಅಂದರೆ 100ರಿಂದ 250ವರೆಗೂ ಹೋಗ್ತಾಯಿತ್ತು. ಇವತ್ತು 200ರಿಂದ 410ವರೆಗೂ ಹೋಗಿದೆ. ಅದೇ ರೀತಿ ಪ್ರತಿದಿನ 50 ರೂಪಾಯಿ ರೈಸ್ ಆಗ್ತಾ ಹೋಗಬೇಕು. ನಮ್ಮ ರೈತರ ಮುಖದಲ್ಲಿ ನಗುವನ್ನು ನೋಡಬೇಕು. ಅದೇ ರೀತಿ ಎಲ್ಲ ವ್ಯಾಪಾರಸ್ಥರು ಬರೋಕ್ಕೆ ಒಂದು ಸೂಚನೆ ಕೊಟ್ಟಿದ್ದಾರೆ, ಬರ್ತಾಯಿದ್ದಾರೆ. ಈ ಹೊಸ ವರ್ಷದಲ್ಲಿ ಈ ವರ್ಷ ಫುಲ್ಲು ಒಳ್ಳೆ ಮಳೆ ಬಿದ್ದು, ಒಳ್ಳೆ ಬೆಳೆ ಆಗಿ, ಒಳ್ಳೆ ರೇಟ್ ಸಿಕ್ಕಿ, ನಮ್ಮ ರೈತರಿಗೆ ಒಳ್ಳೆಯ ಒಂದು ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಅದಕ್ಕೋಸ್ಕರ ಇವಾಗ ಹೇಳೋಕ್ಕೆ ನೋಡ್ತೀನಿ. ಅದೇ ರೀತಿ ನಾಳೆ ಹೊಸ ವರ್ಷದ ದಿನ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ, ಎಲ್ಲರಿಗೂ ಆ ದೇವ್ರದ ಆಶೀರ್ವಾದ ಪಡ್ಕೊಂಬಂದು ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ನೀವು ಆ ದೇವರಲ್ಲಿ ಬೇಡ್ಕೋಬೇಕು. ಅದೇ ರೀತಿ ಇವಾಗ ಕೊರೋನಾ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು 2-3 ವರ್ಷಕ್ಕೆ ಮುಂಚೆ ನಾವು ನೋಡಿದ್ದೀವೆಲ್ಲ ಏನು ಪ್ರಾಬ್ಲಮ್ ಇದೆ ಅಂತ. ಎಲ್ಲನೂ ನಾವು ಸ್ವಲ್ಪ ಎಚ್ಚರಿಕೋಬೇಕು. ಯಾಕಂದರೆ ಎಲ್ಲನ ಜಾಸ್ತಿ ಜನ ಇದ್ರೇನು ಅಲ್ಲಿ ಹೋಗೋವಾಗ ಇವಾಗ ನಾಳೆ ಒಂದು ಹಬ್ಬ ಥರ ಇರುತ್ತೆ, ಹೊಸ ವರ್ಷದ ಹಬ್ಬ ಥರ ಇರುತ್ತೆ. ಅದ್ರ ಜಾಗ್ರತೆ ಇರಬೇಕು. ಸ್ವಲ್ಪ ಮಾಸ್ಕನ್ನು ಯೂಸ್ ಮಾಡ್ಕೋಬೇಕು. ಯಾವುದೇ ಪ್ರಾಬ್ಲಮ್ ಮಾಡಿದ್ರೆ ನಾವು ಚೆನ್ನಾಗಿರಬೇಕು, ನಮ್ಮ ಪಕ್ಕದಲ್ಲಿ ಚೆನ್ನಾಗಿರಬೇಕು, ನಮ್ಮ ಊರು ಚೆನ್ನಾಗಿರಬೇಕು, ನಮ್ಮ ದೇಶ ಚೆನ್ನಾಗಿರಬೇಕು ಅಂತೇಳಿ ಎಲ್ರಿಗೂ ಒಂದು ಮನವಿ ಮಾಡ್ತೀನಿ. ಇಂಥ ಸಂದರ್ಭದಲ್ಲಿ ಎಲ್ಲರನ್ನು ಹೋಗಿ ಆ ದೇವರ ಆಶೀರ್ವಾದ ಪಳ್ಳಿ ಎಲ್ಲರೂ ಚೆನ್ನಾಗಿರ್ಬೇಕಂತ ಇವಾಗ ಕೇಳೋಕ್ಕೆ ಇಷ್ಟಪಡ್ತೀನಿ.